ಯಾರಿದ್ದೀರಾ ಮನೆಯಲ್ಲಿ? ಶ್ರೀಮತಿ ಅವರೇ, ಶ್ರೀಮತಿ ಅವರೇ. ಏನ್ ಜಯ? ಸಿಂಗಯ್ಯ ಅನ್ನೋರು ಈ ಶರ್ಟ್ ಕೊಟ್ರು, ನಿಮಗ್ ಕೊಡಕ್ಕೆ ಅಂತ ಹೇಳಿ ಅಳ್ತಾ ಹೊರಟೋದ್ರು. ರಕ್ತ ಮೆತ್ಕೊಂಡಿದೆ. ಶರ್ಟ್ ಮೇಲೆ ರಕ್ತ ಹೆಂಗ್ ಬಂತು? ಅದಕ್ಕೆ ಹೇಳೋದು ಗಂಡನ್ ಜೊತೆಗೆ ಜಗಳ ಆಡ್ಬಾರ್ದು ಅಂತ. ಅಕ್ಕಪಕ್ಕದ ಮನೆಯವ್ರಿಗೆ ಚೂಡಿದಾರ್ ಕೊಡ್ಸಿದ್ರೆ ಜಗಳ ಆಡ್ದೇನೆ ಮುದ್ ಮಾಡಕ್ಕಾಗತ್ತ? ಆ ಸಿಂಗಯ್ಯ ಹೇಳ್ದ ಅವ್ರ ಮನೆಗೆ ಹೋಗಕ್ಕೆ ಧೈರ್ಯ ಇಲ್ಲ, ನೀವೇ ಈ ಶರ್ಟ್ ಕೊಟ್ಬಿಡಿ ಅಂತ. ನೀವ್ ಕೇಳ್ಬೇಕಾಗಿತ್ತು ಪಾಂಡವ್ರನ್ನ ಏನ್ ಮಾಡಿದ್ರಿ ಅಂತ. ಆ ಶರ್ಟ್ ಮೇಲಿರೋ ರಕ್ತದ ಕಲೆ ನೋಡ್ತಾ ಇದ್ರೆ ಎಲ್ಲೋ ಕೊಂದೆ ಹಾಕಿದಾರೆ ಅನ್ಸುತ್ತೆ. ಯಾಕಂటే ಎದುರ್ತೀರಾ ನೀವು? ಪಾಂಡು ಅಂಕಲ್ಗೆ ಏನೂ ಹ್ಯಾಪನ್ ಆಗ್ಬಾರ್ದು. ಇದು ನೋಡಿದ್ರೆ ರಕ್ತದ ಕಲೆ ಇದ್ದಂಗಿಲ್ಲ, ಕೆಚಪ್ ಇದ್ದಂಗಿದೆ. ಹೌದಾ? ಟೊಮೆಟೊ ಚಿಲ್ಲಿ. ಹೌದಾ? 5,000 ರೂಪಾಯಿ ಕೊಟ್ಬಿಟ್ಟು ಅದ್ ಯಾಕಾದ್ರೂ ನನಗ್ ಚೂಡಿದಾರ್ ತಂದು ಕೊಟ್ರು. ಪಾಪ ಅದರಿಂದ ಮಿಸ್ಟರ್ ಪಾಂಡು ಜೀವಕ್ಕೆ ತೊಂದರೆ ಆಗಿದೆ. ದಬಾಯಿಸಿದ ತಕ್ಷಣ ಮನೆ ಬಿಟ್ಟು ಹೋಗ್ಬಿಡೋದಾ? ಗಂಡನ್ನ ಈ ತರ ಬೈದು ಆಚೆ ಕಡೆ ಕಳಿಸಿ ಸುಪಾರಿ ಕೊಟ್ಟು ಕಳ್ಸೋ ಹೆಂಡತಿನ ನಾನ್ ನೋಡೇ ಇರ್ಲಿಲ್ಲ. ಬಾರ ಮೇರ ಶೇರ್, ಹೇಳಿದಕ್ಕಿಂತ ಜಾಸ್ತಿ ಕೆಲಸನೇ ಮಾಡಿದ್ಯಾ? ಬಾಸ್, ಆಫೀಸಲ್ಲಿ ಒಂದು ಹುಡುಗಿ ಹತ್ರ ಬಂಗಾರ ಸರ ಕಿತ್ಕೊಂಡಿದೆ. ಈ ಪಾಂಡು ವಾಪಸ್ ಇಸ್ಕೊಟ್ಬಿಟ್ಟ. ಯಾಕೆ ಹಾಗೆ ಮಾಡಿದೆ? ಪಾಪ ಒಳ್ಳೆ ಹುಡುಗಿ. ಆ ಹುಡುಗಿ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಒಂದು ಸರನ ಕೊಂಡ್ಕೊಂಡಿತ್ತು. ಆ ಸರನ ಕಿತ್ಕೊಂಡ್ರೆ ನಮಗೆ ಶಾಪ ತಟ್ಟಲ್ವಾ? ಬೇಟೆ ನಮ್ ಕಸಬೆ ಅದು. ಕಣ್ಣೀರವ್ರದು, ಬಂಗಾರ ನಮ್ದು. ಒಂದು ಹುಡುಗಿ ಸರನ ಕಿತ್ಕೊಂಡ್ಬಂದ್ರೆ ಆ ದೇವ್ರು ಮೆಚ್ಚೋದಿಲ್ಲ. ಈ ತರ ಸಾಫ್ಟ್ ಕಾರ್ನರ್ ಇದ್ರೆ ಬಿಸ್ನೆಸ್ ಆಗೋದಿಲ್ಲ. ಕೊನೆ ಟಾಸ್ಕ್ ಕೊಡ್ತಾ ಇದ್ದೀನಿ. ಆ ಸುರಸುಂದರಿ ಮನೆಗೆ ಹೋಗಿ ಕೈ ಸಿಕ್ಕಿದ್ನೆಲ್ಲ ಬಾಚ್ಕೊಂಡ್ಬರ್ಬೇಕು. ಅಷ್ಟರಲ್ಲಿ ನಾನು ರೆಡಿ ಆಗ್ತೀನಿ. ಅಚ್ಚಾ, ಸುರಸುಂದರಿ ಮನೆನಾ? ಹೌದು. ಅಯ್ಯಪ್ಪ, ಈ ಮನೇಲಿ ದರೋಡೆ ಮಾಡಕ್ಕಾಗಲ್ಲ. ಬನ್ನಿ ಬನ್ನಿ, ವಾಪಸ್ ಹೋಗೋಣ. ಯಾಕಾಗಲ್ಲ? ಈ ಮನೇಲಿ ಕಾಡೆಮ್ಮೆ ಇದೆ, ಗೆಂಡಾಮೃಗ ಇದೆ. ನಮ್ಮ ಹತ್ರ ಚಾಕುನು ಐತೆ, ಪಿಸ್ತೂಲ್ ಐತೆ. ಬಾಸ್ ಒಂದ್ಸಲ ಹೇಳಿದ್ಮೇಲೆ ಮುಗೀತು. ಅಲ್ಲ ಕಣ್ರಪ್ಪ, ಯಾವ್ದೋ ಸುರಸುಂದರಿ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಗೆಂಡಾಮೃಗ ಮನೆ ಕರ್ಕೊಂಡ್ ಬಂದಿದ್ದೀರಲ್ಲಪ್ಪ ನೀವು. ಕೊನೆ ಡೀಲ್ ತಾನೇ? ಆಯ್ತು. ದೇವ್ಬಿಡಿ, ಯಾಕೆ ಎದುರ್ಕೊಂತಿದ್ಯಾ? ಇವನ್ನ ನೋಡಿಲ್ವಮ್ಮ ಟಿವಿಲಿ? ರನ್ನರ್, ನಮ್ ಮನೆಗ್ ಬಂದ್ ಗಲಾಟೆ ಮಾಡಿದ್ರೆ ನಾನು ನಿನ್ ಸುಮ್ನೆ ಬಿಡಲ್ಲ ಕಣ. ಒಂದ್ ನಿಮಿಷ ಈ ಕಡೆ ಬಾಬಾ. ಇನ್ನು ಪೊಲೀಸು ಕಾಲ್ ಮಾಡ್ತೀನಿ. ಬಾಸ್, ಈ ಸುರಸುಂದ್ರಿನ ಎತ್ತಾಕೊಂಡು ಹೋಗ್ಬಿಡೋಣ. ಬದ್ಮಾಶ್, ಈ ಸುಂದರಿ ನಿಂತ್ಕೊಂಡು ಹೋಗೋದಕ್ಕೆ JCB ತರಬೇಕು. ಹೌದಲೇ? ನಮಗೆ ಬೇಕಾಗಿರೋದು ಬಂಗಾರ. ಎತ್ಕೊಂಬರ ಬೆಟ್ಟ ಜಬ್ರ ಪುಕ್ರ ಚಕ್ರ. ನನ್ನ ಮುಟ್ಟಿದ್ರೆ ನಮ್ಮ ಯಜಮಾನ್ರಿಗೆ ಹೇಳ್ಬಿಡ್ತೀನಿ, ನಿಮ್ಮನ್ನ ಭಸ್ಮ ಮಾಡ್ಬಿಡ್ತಾರೆ, ನನ್ನ ಕೈ ಕಟ್ ಮಾಡ್ಬಿಡ್ತಾರೆ ಅಷ್ಟೇನೆ. ಅದನ್ನ ಬಿಟ್ಟು ಹಾಕೋ, ಒಂದು ಸ್ಟೆಪ್ ಹಾಕೋ. ಭಕ್ತ ಕುಂಬಾರ ಸಿನಿಮಾ ನೋಡಿದೀರಾ? ಅದ್ರಲ್ಲಿ
ಸುಟ್ಟಾಕ್ಬಿಡ್ತೀನಿ. ನಮ್ಮ ಮನೆಗ್ ಬಂದು ಲೂಟಿ ಮಾಡಿಸ್ತಿರೋದಲ್ದೆ ನಮ್ಮಮ್ಮನ ಜೊತೆ ಡ್ಯಾನ್ಸ್ ಮಾಡ್ತೀನಿ ನೀನು. ಬೇಟ ಪಾಚು ಆಂಟಿ ನೋಡಕ್ ಚೆನ್ನಾಗಿದ್ದಾಳೆ ಅಂತ ಡ್ಯಾನ್ಸ್ ಮಾಡ್ದೆ. ನಿಂತ್ಕೊಳ್ಳಲ್ಲ. ಫುಲ್ಲು ಪರ್ವದ ಬಾಸ್ ಎಲ್ಲ ಬೇರೆ ಏನಿಲ್ವೇನ್ರ? ಬಾಸ್ ಇದೊಂದೇ ಉಳಿದಿರೋದು ಬಾಸ್. ಮುಚ್ಕೊಡು. ಬಾಸ್ ಬಾಸ್ ಕೊಡೋದನ್ನ ಬಾಸ್ ಖಾತರ ನಾನ್ ಮಕ್ಕಳ ಅರಿಶಿನ ಕುಂಕುಮ ಬೆಳ್ಳಿ ಕಾಲುಂಗ್ರ ತಾಯಿ ಕದಿಯೋದು ಅಷ್ಟು ಒಳ್ಳೇದಲ್ಲ. ಬೇಟೆ ತಗೋ ಅಕ್ಕ. ಇಂತ ಒಳ್ಳೆ ಕಳ್ಳನ ನಾನು ಎಲ್ಲೂ ನೋಡಿರ್ಲಿಲ್ಲ. ಅಯ್ಯೋ ನಿನ್ ಕೈ ಮುಗಿತ ನಮ್ಮ ಖಾಲಿ ಮಾತ್ರ ಬೇಡ. ಬದ್ಮಾಶ್ ಯಾರಾದ್ರೂ ಕೋಗಿದ್ರ ಡಮ್ 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 ಅನ್ಸ್ಬಿಡ್ತೀನ. ಖಾತರ ನನ್ನ ಮಕ್ಕಳ ಬಾಂಡ್ರ. ಮೆಚ್ಚಿದೆ ಪಾಂಡು. ನೋಡಿ ಬಾಸ್, ಎಲ್ಲಾ ಡೀಲ್ಗಳು ಮುಗೀತು. ನನ್ನ ದುಡ್ಡು ನನಗೆ ಕೊಟ್ಟು ವಾಪಸ್ ಕಳ್ಸ್. ರಾತ್ರಿ 7 ಗಂಟೆಗೆ ನಿನಗೆ ಸನ್ಮಾನ. ಯಾಕೆ ಮೇಲೆನೆ ಕಳಿಸ್ತೇವೆ. ಓಕೆ ಮೇಲುತ್ತ ಅಣ್ಣ ನಂಬರ್ ಸಿಕ್ತು. ಕಾಂಟ್ರಾಕ್ಟರ್ ಕಾಳಪ್ಪ. ನಮಸ್ಕಾರ ಬಾಸ್. ಎತ್ತು ನೀನ್ ನಮಸ್ಕಾರ ನನಗೆ ಬೇಡ, ದುಡ್ಡು ಬೇಕು. ಕೋಟಿ ಕೋಟಿ ರೂಪಾಯಿನಲ್ಲಿ ಬಿಲ್ಡಿಂಗ್ ಕಟ್ತಾ ಇದೀಯಾ, 10 ಲಕ್ಷ ರೂಪಾಯಿ ನಮಗೆ ಬೇಡವಾ ಬೇಟೆ? ಕೊಡ್ತೀನಿ ಬಾಸ್. ಬೇಟೆ ಪಾರ್ಕ್ ಹತ್ರ 4 ಗಂಟೆಗೆ ಬರ್ತೀನಿ. ನಾನ್ ನಿಮ್ಮನ್ನ ಇಲ್ಲಿ ಯಾಕೆ ಕರ್ಕೊಂಡ್ ಬಂದಿದ್ದು ಗೊತ್ತಾಯ್ತಾ? ಅವರು ಪಾಂಡು ಅಂತಲೇ ನಿಮ್ಗೆ ಯಾಕೆ ಗೊತ್ತಾಯ್ತು? ಅವರು ನನ್ನ ಜೊತೆ ಕೆಟ್ಟದಾಗ ಡ್ಯಾನ್ಸ್ ಮಾಡಿದ್ರಲ್ಲ, ಅವಾಗ್ಲೇ ನಂಗೆ ಅನುಮಾನ ಬಂತು. ನನ್ ಮಾಂಗಲ್ಯ ಚಿನ್ನ ಅವ್ರು ವಾಪಸ್ ಕೊಟ್ರು. ನಂಗೆ ಅವಾಗ ಅನುಮಾನ ಬಂತು. ನಾನ್ ಯಾವಾಗ ಅವ್ರ ಕಾಲ್ ಮುಗ್ದೆ ಅವಾಗ ನನಗೆ ಕನ್ಫರ್ಮ್ ಆಗೋಯ್ತು ಅದ್ ಮಾವನೇ ಅಂತ. ಯಾವ್ದು ಕಾಲ್ ಬರ್ತದೆ, ನೀವು ನಡ್ರಿ ಆ ಕಡೆ. ಮಾಯಿ, ಪೊಲೀಸವರು ಮಾವನ್ನ ರನ್ನೆಲ್ಲ ಅನ್ಕೊಂಡ್ ಶೂಟ್ ಮಾಡ್ಬಿಟ್ರೆ ಏನ್ ಮಾಡೋದು? ಶುಭ ನೋಡಿ ಏ ಶಕುನದ್ ಹಕ್ಕಿ, ಹಾಗೆಲ್ಲ ಆಗಕ್ಕೆ ನಾನು ಬಿಡೋದಿಲ್ಲ. ಬನ್ನಿ ಹೋಗೋಣ, ಬನ್ನಿ ಬನ್ನಿ. ಅದ್ಯಾಕೋ ತೆಗೆ ಹೋಗ್ತಾವ್ರೆ, ಪ್ಲಾನ್ ಎಲ್ಲ ಹಾಳು ಮಾಡ್ಬಿಡ್ತಾರೆ ಅಂತ ಕಾಣುತ್ತೆ. ಬರೋ ಅಯ್ಯೋ ರೀ, ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ದೀರಾ ನೀವು? ಬೇಟೆ ಯಾರು ನೀವೆಲ್ಲ? ಬೇಟೆ ಅಲ್ಲಿದ್ದಾನೆ, ಬೇಟೆ ಕಿಮ್ಮ. ಅಯ್ಯೋ ಪೊಲೀಸರು ಬರ್ತಿದ್ದಾರೆ, ನಿನ್ನ ಎನ್ಕೌಂಟರ್ ಮಾಡ್ಬಿಡ್ತಾರೆ. ಬನ್ನಿ ಹೋಗ. ರನ್ನರ್ನ ಕ್ಯಾಚ್ ಹಾಕೋಣ ಅಷ್ಟೊತ್ತು ತಂಗಿಯಲ್ಲ ತಪ್ಪಿಸ್ಬಿಟ್ಟಲ್ಲ. ನಡಿ. ಇನ್ನೆರಡೇ ನಿಮಿಷಕ್ಕೆ. ಹೌದು, ಇನ್ನೆರಡು ನಿಮಿಷಕ್ಕೆ ಅವನ ಕತೆ ತಿರ್ತಿ. ಆದ್ರೆ ಅವನ್ ಕೊನೆ ಏನು ಅಂತ ಕೇಳ್ಬೇಕಾಗಿತ್ತು ಅಲ್ವಾ? ಬಾ ನೋಡಿ. ಮಗ ಅವನೆಲ್ಲೂ ತಪ್ಪಿಸ್ಕೊಂಡೋಗಿರಲ್ಲ, ಇಲ್ಲೇ ಎಲ್ಲ ಇರ್ತಾನೆ. ಸರಿಯಾಗಿ ಹುಡ್ಕು. ಬಾಸ್ ಬರೋ ಟೈಮ್ ಆಯ್ತು ಕಣೋ, ಬೆಂಡ್ ಎತ್ಬಿಡ್ತಾರೆ. ಪಾಂಡು ಪಾಂಡು ಏ ಪಾಂಡು, ನೋಡೋ ನೀನ್ ಇಲ್ಲೇ ಎಲ್ಲ ಇದ್ದೆ ಅಂತ ನಂಗೆ ಗೊತ್ತು. ಆಟ ಆಡ್ಸ್ಬೇಡ, ಬಾ ಆಚೆ. ಮರ್ಯಾದಿಂದ ಆಚೆ ಬರಲ್ಲ. ಏಯ್ ಸೂಟ್ ಮಾಡು.
ಬದ್ಮಾಶ್ ನಾನು ಕಣೋ ರನ್ನರ್ ಲಾಲ್ ನನಗೆ ಶೂಟ್ ಮಾಡ್ತೀಯಾ ಏಯ್ ಸಾಕು ಸುಮ್ನಿರೋ ಪಾಂಡು ನಮ್ ಬಾಸು ಕಾಂಟ್ರಾಕ್ಟ್ ಹತ್ರ ಹೋಗೋರೆ ದುಡ್ಡು ಇಸ್ಕೊ ಬರೋಕೆ ಏಯ್ ಹೊರ ಏನು ಅನ್ಕೊಂಡು ಮುಗೀತು ಪಾಂಡು ಕತೆ ಎದಳ ಮೇಲೆ ಯಾರ ನೀನು ನಾನು ಪಾಂಡು ಮತ್ತೆ ರನ್ನರ್ ಲಾಲ್ ಎಲ್ಲೋದ ನಾನ್ ಪಾಂಡು ನಾನು ಒರಿಜಿನಲ್ಲು ನಾನ್ ಪಾಂಡು ನಾನು ಒರಿಜಿನಲ್ಲು ಅಲ್ಲಲ್ಲ ನಾನು ಪಾಂಡು ಏನಿದೆ ಇಬ್ಬಿಬ್ರು ಪಾಂಡುಗಳು ನಿಂತ್ಕೊಂಡಿದ್ದಾರೆ ಡಬಲ್ ಆಕ್ಟಿಂಗ್ ಕಣಮ್ಮ ನಿನ್ ಗಂಡ ನೀನೇ ಕಂಡಿಡ್ಕೊಬೇಕು ಹೌದಾ ನಾನ್ ಪಾಂಡು ಅಯ್ಯೋ ಈ ಗೆಟಪ್ ಅಲ್ಲಿ ನನಗೆ ಗೊತ್ತಾಗ್ತಿಲ್ಲ ಅಣ್ಣ ಮಾವ ಅಯ್ಯೋ ಕೈ ಮುಗಿತೇನಮ್ಮ ಕಾಲೇ ಮಾತ್ರ ಬೀಳ್ಬೇಡ ಅಮ್ಮ ನಿನ್ನ ಕೈ ಮುಗಿತೇನಮ್ಮ ಕಾಲೇ ಮಾತ್ರ ಬೀಳ್ಬೇಡ ಅಯ್ಯೋ ತೆಗವ ನಿನ್ ಗಂಡ ನೀನೇ ಕಂಡಿಡಿಯವ ಸಿನಿಮಾ ನೋಡೋದಕ್ಕೆ ಅಂತ ಜಾಗಿಂಗ್ ಜಯ ಅವರು 2 ಟಿಕೆಟ್ನ ತೆಗೆದಿಟ್ಕೊಂಡಿದ್ದಾರೆ ನೀವು ನನ್ನ ಜೊತೆ ಸೇಫ್ ಆಗಿ ಬಂದ್ರೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾರಂತೆ ಜಾಗಿಂಗ್ ಜಯ ಸಿನಿಮಾ ತೋರಿಸ್ತಾರಂತ ಶ್ರೀಮತಿ ಯಾವ ಸಿನಿಮಾನೇ ಸೋರ್ಕೆ ಬಚ್ಚಣ್ಣ ಇವರೇ ನಮ್ಮ ಯಜಮಾನ್ರು